ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಕರ್ತನ ಕೃಪೆ ಈ ದಿನದಲ್ಲಿ ನಮ್ಮನ್ನು ಆತನ ಸಾನ್ನಿಧ್ಯದಲ್ಲಿ ಕರೆತಂದು ವಾಕ್ಯವನ್ನು ಧ್ಯಾನಿಸುವಂತೆ ಕೊಟ್ಟಂಥ ಕೃಪೆಗಾಗಿ ನಾವು ವಂದನೆ ಸಲ್ಲಿಸುವಂಥವರಾಗೋಣ. ಈ ದಿನದಲ್ಲಿ ಕರ್ತನ ವಚನ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 44ನೇ ಅಧ್ಯಾಯದ 5ನೇ ವಚನದಲ್ಲಿ, ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು, ನಿನ್ನ ನಾಮಧೇಯದ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುವೆವು. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ಪ್ರತಿ ಮುಂಜಾನೆಯನ್ನು ನಾವು ಆರಂಭಿಸುವಾಗ ಮೊದಲಾಗಿ ನಮ್ಮ ಆತ್ಮಿಕ ಜೀವಿತ ಮತ್ತು ನಮ್ಮ ಕೆಲಸ ಕಾರ್ಯಗಳು, ಓದುವಂಥ ವಿಚಾರ, ಪ್ರತಿ ವಿಷಯದಲ್ಲೂ ಕೂಡ ನಮಗೆ ಅನೇಕ ಎದುರಾಳಿಗಳು, ಅನೇಕ ಅಡ್ಡಿ ತಡೆಗಳು ಉಂಟು. ಹೌದಲ್ವ ಪ್ರಿಯ ದೇವ ಜನರೇ? ನಾವೆಲ್ಲರೂ ಪ್ರತಿನಿತ್ಯವೂ ಅದೆಲ್ಲದರೊಟ್ಟಿಗೆ ನಾವು ಕಾರ್ಯಗಳನ್ನು ನಡೆಸ್ಕೊಂಡೇ ಬರ್ತಾ ಇರೋದು, ಅದೆಲ್ಲವನ್ನು ಫೇಸ್ ಮಾಡಿಕೊಂಡೇ ನಾವು ಹೋಗುತ್ತಿರುವುದು. ಹಾಗಾಗಿ ನಾವು ಈ ಸಂದರ್ಭಗಳಲ್ಲಿ ನಮಗೆ ಎದುರಾಳಿಗಳು ಬರುವಾಗ, ಶತ್ರು ಸೈನ್ಯ ನಮ್ಮ ಎದುರಾಗಿ ನಿಂತುಕೊಳ್ಳುವಾಗ, ಅವಮಾನಗಳು ಆಗುವುದಿಲ್ಲ ಅನ್ನುವ ಕಾರ್ಯಗಳು ಇದೆಲ್ಲವೂ ನಮ್ಮ ಎದುರಾಗಿ ನಿಂತುಕೊಳ್ಳುವಾಗ ನಾವು ಮಾಡಬೇಕಾದಂಥ ಒಂದು ಕಾರ್ಯ ಏನೆಂದರೆ, ಪ್ರತಿ ಮುಂಜಾನೆಯಲ್ಲಿ ದೇವರ ಮುಂದೆ ಬಂದು ಪ್ರಾರ್ಥಿಸಿ ಹೀಗೆ ಹೇಳಬೇಕು: ದೇವರೇ, ನಿನ್ನ ಸಹಾಯದಿಂದ ನಾನು ವೈರಿಗಳನ್ನು ಕೆಡವಿ ಬಿಡುವೆವು, ಎದುರಾಳಿಗಳನ್ನು ನಾನು ತುಳಿದು ಬಿಡುವೆವು ಅಂತ ಒಪ್ಪಿಸಿಕೊಡಬೇಕು. ಪ್ರಿಯ ದೇವಜನರೇ, ಕೀರ್ತನೆಗಾರನು ನಂಬಿಕೆಯಿಂದ ಹೇಳುತ್ತಿರುವಂಥ ಮಾತು ಏನಂದರೆ, ನಿನ್ನ ಸಹಾಯದಿಂದ. ಮೊದಲು ಪ್ರತಿನಿತ್ಯವೂ ನಮಗೆ ಏನು ಅವಶ್ಯ ಅಂದರೆ ಆ ಯೇಸು ಸ್ವಾಮಿಯ ಸಹಾಯ ಅವಶ್ಯ. ಪ್ರಿಯ ದೇವಜನರೇ, ನಮಗೇನು ಬಹಳ ಮುಖ್ಯ ಅಂದರೆ ಆತನ ಸಹಾಯ ಮುಖ್ಯ. ಕರ್ತನ ಕೃಪೆ ನನ್ನ ಒಂದು ದೃಷ್ಟಿಸು ಎಂಬ ಹಾಡಿನಲ್ಲಿ ಅದರ ಮೊದಲನೇ ಸಾಲುಗಳು ಹೀಗಿದೆ: ಏಸಯ್ಯ ನಿನ್ನ ಸಹಾಯ ಬೇಕೆನಗೆ, ಏಸಯ್ಯ ನೀನೇ ನನಗೆ ಸಾಕು ಅಂತ ದೇವರು ಆ ಹಾಡನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ಪ್ರತಿನಿತ್ಯವೂ ನಾವು ದೇವರನ್ನು ನೋಡಿ ಹೀಗೆ ಹೇಳಬೇಕು: ದೇವರೇ, ನಿನ್ನ ಸಹಾಯ ನನಗೆ ಬೇಕಪ್ಪ, ದೇವರೇ ನಿನ್ನ ಬಲ ನನಗೆ ಬೇಕು ಕರ್ತನೆ ಅಂತ. ಯಾಕೆಂದರೆ ನಮ್ಮೆಲ್ಲರ ಜೀವಿತಗಳಲ್ಲೂ ಅನೇಕ ಅಡ್ಡಿ ತಡೆಗಳು, ಎದುರಾದ ಕಾರ್ಯಗಳು ಉಂಟು. ಅದೆಲ್ಲವನ್ನ ಹೇಗೆ ಜಯಿಸುವುದು ಅಂದರೆ ಆ ಯೇಸುವಿನ ಸಹಾಯದಿಂದ. ಪ್ರಿಯ ದೇವಜನರೇ, ಆ ಆತ್ಮನ ಬಲದಿಂದ ಮತ್ತು ವಿಶೇಷವಾಗಿ ನನ್ನ ದೇವರಾದ ಯೇಸುವಿನ ನಾಮಧೇಯದ ಬಲದಿಂದ ನಾವು ಆ ಎಲ್ಲ ಶತ್ರು ಕಾರ್ಯಗಳನ್ನು ತುಳಿದು ಬಿಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಮುಂಜಾನೆಯಲ್ಲೂ ಕೂಡ ಒಂದು ವೇಳೆ ನೀವೇನಾದರೂ ಅನೇಕ ಅಡ್ಡಿ ತಡೆಗಳು, ಅನೇಕ ಎದುರಾಗಿ ನಿಂತಿರುವಂಥ ಕಾರ್ಯಗಳು, ಯೆರಿಕೋ ಕೋಟೆಗಳು, ಇದರೆಲ್ಲದರ ವಿಷಯವಾಗಿ ನೀವು ಬಹಳ ಬಾಧಿಸಲ್ಪಡ್ತಾ ಇದ್ದೀರಾ. ಅಯ್ಯೋ ಏನಪ್ಪ ಮಾಡೋದು, ಆ ವಿಷಯದಿಂದ ಹೇಗೆ ಪಾರಾಗುವುದು ಅಂತ ಅನೇಕ ಯೋಚನೆಗಳಲ್ಲಿದ್ದೀರಾ. ನಾನು ನಿಮಗೆ ದೇವರ ವಾಕ್ಯದಿಂದ ಬಲಪಡಿಸೋದಕ್ಕೆ ಇಷ್ಟಪಡ್ತೀನಿ. ದೇವರ ಸಹಾಯವನ್ನು ಅಪೇಕ್ಷಿಸುವಂಥವರಾಗ್ರಿ. ದೇವರ ಹತ್ರ ಕೇಳ್ರಿ: ದೇವರೇ, ನನಗೆ ಆ ಕಾರ್ಯಗಳನ್ನು ಮಾಡಿ ಮುಗಿಸುವುದಕ್ಕೆ, ಆ ಕಷ್ಟ ಸಂಕಟಗಳನ್ನು ನಾನು ಜಯಿಸಿ ಮುಂದೆ ಸಾಗುವುದಕ್ಕೆ ನಿನ್ನ ಸಹಾಯ ನನಗೆ ಬೇಕು ಕರ್ತನೆ ಅಂತ ಒಪ್ಪಿಸಿಕೊಡ್ರಿ. ದೇವರ ಅಲ್ಲಿಯ ಏನೇ ಸಂಕಟಗಳು ಎದುರಾಗಲಿ, ಏನೇ ಕಷ್ಟಗಳು ಎದುರಾಗಿ ನಿಂತುಕೊಳ್ಳುವುದಾದರೂ ಆ ಯೇಸುವಿನ ನಾಮಧೇಯದ ಬಲದಿಂದ ಅದನ್ನು ತುಳಿಯುವುದಕ್ಕೆ ನೀವು ಶಕ್ತರಾಗಿ ನಿಂತುಕೊಳ್ಳ್ರಿ. ಯಾವತ್ತೂ ಕೂಡ ಅಯ್ಯೋ ಏನು ಮಾಡುವುದು ಅನ್ನುವ ಗಾಬರಿಗೆ ಒಳಗಾಗಬೇಡ್ರಿ. ನಮಗೊಂದು ನಾಮ ಉಂಟು, ಅದು ಯೇಸುವಿನ ನಾಮ. ಆ ಯೇಸುವಿನ ನಾಮದ ಒಂದು ಬಲದಿಂದ ಎಲ್ಲ ಎದುರಾದ ಕಾರ್ಯಗಳನ್ನು, ಎಲ್ಲ ಶತ್ರು ಸೈನ್ಯಗಳನ್ನು, ಎಲ್ಲ ಯೆರಿಕೋ ಕೋಟೆಗಳನ್ನು ನಾವು ತುಳಿದು ಬಿಡುವುದಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ಆ ಯೇಸುವಿನ ನಾಮ ಒಂದು ನಮ್ಮ ಬಾಯಲ್ಲಿ ಇರುವುದಾದರೆ ಸಾಕು, ಎಲ್ಲ ಕಾರ್ಯಗಳು ನಮಗೆ ಜಯವಾಗಿ ಮಾರ್ಪಡ್ತದೆ. ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ಭರವಸೆ ಉಳ್ಳವರಾಗಿ ದೇವರ ಬಳಿ ಪ್ರಾರ್ಥಿಸ್ರಿ: ದೇವರೇ, ಈ ಮುಂಜಾನೆಯಲ್ಲಿ ನಿನ್ನ ಸಹಾಯ ನನಗೆ ಬೇಕು, ಆ ಸಹಾಯದಿಂದ ನಾನು ಎಲ್ಲ ವೈರಿಯ ಬಲವನ್ನು ನಾನು ನಾಶ ಮಾಡುತ್ತೇನೆ, ನಿನ್ನ ನಾಮಧೇಯದ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುತ್ತೇನೆ ಅಂತ ನಂಬಿಕೆಯೊಟ್ಟಿಗೆ ಉಚ್ಚರಿಸಿ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನ ನಾಮಧೇಯ ಬಲದಿಂದ ಅಪ್ಪ ಪ್ರಿಯ ಮಕ್ಕಳು ಅವರ ಎದುರಾದ ಕಾರ್ಯಗಳನ್ನು, ಎಲ್ಲ ಯೆರಿಕೋ ಕೋಟೆಗಳನ್ನು ಅವರು ತುಳಿದು ಬಿಡುವುದಕ್ಕೆ ಸಹಾಯ ಮಾಡು ಅಪ್ಪ. ನಿನ್ನ ಸಹಾಯದಿಂದ ಅವರ ಎದುರಾಳಿಗಳನ್ನು ಅಪ್ಪ, ಅವರ ವಿರೋಧ ಕಾರ್ಯಗಳನ್ನು ಅವರು ಜಯಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಆಶೀರ್ವದಿಸ್ರಿ. ನಿನ್ನ ಕೃಪೆ, ನಿನ್ನ ನಾಮಧೇಯದ ಬಲ, ನಿನ್ನ ಸಹಾಯವನ್ನು ಅವರು ಅನುಭವಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore.
phone 9008725814, 9008725815.